ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಸಪ ಮಗ ಮಗರೆ ಗರೆ ಸಾನಿ ಸಾನಿ ರೇ ಗ ಸಾನಿ ಸಾನಿ ರೇ ಗ ಸಾನಿ ಸಪ ಮಗ ಮಗರೆ ಗರೆ ಸಾನಿ ಸಾನಿ ರೇ ಗ ಸಾನಿ. ಅನ್ನಿ, ನೀನ್ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ ಅಂತ ಗೊತ್ತೇ ಇರ್ಲಿಲ್ಲ ಕಣು. ಇಷ್ಟೊಂದೆಲ್ಲ ಹೇಗ್ ತಿಳ್ಕೊಂಡ? ಹೇ ಕೋತಿ, ಆಟ ಆಡೋದನ್ನ ಬಿಟ್ಟು ಪುಸ್ತಕ ಅನ್ನೋದು ಜ್ಞಾನ ಬರುತ್ತೆ. ನನಗ ಜ್ಞಾನ ಸಿನಿಮಾದಿಂದಲೇ ಬರುತ್ತೆ. ಈ ಕೋತಿ ಎಲ್ಲೇ ಹೋಗಿದ್ದೆ? ಅಮ್ಮ ಅದು ಆಚೆ ಒಂದ್ ಗೂಳಿ ನುಗ್ಗಿತಮ್ಮ, ಅದನ್ನ ಓಡ್ಸ್ ಬರಕ್ ಹೋಗಿದ್ದೆ. ಸರಿ ಸರಿ, ಮಾಂಗಲ್ಯನ ಎಲ್ರಿಗೂ ಮುಟ್ಟಿಸ್ಕೊಂಡ್ ಬರ್ಬೇಕಂತೆ, ಬೇಕ ಬಾ. ಸರಿ. ಬಾಮ್ಮ, ಈ ಮಾಂಗಲ್ಯ ತಗೊಂಡೋಗಿ ಎಲ್ಲಾರ ಕೈನಲ್ಲೂ ಮುಟ್ಟಿಸ್ಬಿಟ್ಟು ಆಶೀರ್ವಾದ ಪಡ್ಕೊಂಡ್ ಬಾ. ಎಲ್ರ ಆಶೀರ್ವಾದನೂ ಇರುತ್ತೆ ಗುರುಗಳೇ. ಈ ಬಂಧ ಇನ್ನೂ ಗಟ್ಟಿಯಾಗಿ ಬೆಳೆಯುತ್ತೆ. ಬಾಮ್ಮ, ನೀನು ಈ ಮಂತ್ರಾಕ್ಷರ ತಗೊಂಡು ಎಲ್ಲಾರ ಕೈನಲ್ಲೂ ಕೊಟ್ಬಿಟ್ ಬಾ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಆಂಟಿ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಸಾಕು, ಗಂಟನ ಬಿಗ್ಗಿಯಾಗಿ ಹಾಕು. ಅಹಲ್ಯ ಅಕ್ಕ 7 ಜನ್ಮಕ್ಕೂ ನಿನ್ನವರ ಆಗಿರ್ಬೇಕು. ಇಷ್ಟು ವರ್ಷ ನಾವು ಕಾದಿದ ಕ್ಷಣ ಬಂದ್ಬಿಡ್ತು. ಮಾಂಗಲ್ಯ ಧಾರಣೆ ಮಾಡಿಸ್ಬೋದಾ? ಗಟ್ಟಿ ಮೇಳ. ಓಂ ಮಾಂಗಲ್ಯಂ ತಂತು ನಾನೇನ. ತಾತ, ನಮ್ಮ ಮನೆಗೆ ಅಮ್ಮ ಬಂದ್ಲು, ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದ್ಲು ತಾತ. I'm so proud of you, my son. So proud. ನಿಮ್ಮ ಅಪ್ಪ ಮಾಡ್ಬೇಕಾಗಿದ್ದ ಕೆಲಸನ ಮುಂದೆ ನಿಂತು ನೀನ್ ಮಾಡಿದೀಯ. ನಿಜವಾಗ್ಲು ನೀವಿಬ್ರು ರಾಮ ಲಕ್ಷ್ಮಣರೇ, ನಿಮ್ಮಿಬ್ಬರ ಸಂಬಂಧ ಯಾವಾಗ್ಲೂ ಹೀಗೆ ಗಟ್ಟಿಯಾಗಿರ್ಬೇಕು. ಹೊಸ ಸಂಬಂಧ ಬೆಸಗೆ ಆಯ್ತು ಅಂತ ನಿಮ್ಮ ಸಂಬಂಧ ಬಿರುಕು ಬಿಡಬಾರ್ದು.
ಬಿಡ್ಬಾರ. ತಾತ ಖುಷಿಯಾಗಿರೋ ಟೈಮಲ್ಲಿ ಈ ಮಾತೆಲ್ಲ ಬೇಕಾ? ಯಜಮಾನ್ರೆ ಏನಾಯ್ತು? ನನ್ನ ಮಕ್ಕಳು ನನ್ನ ಸೊಸೆಂದ್ರೆಲ್ಲ ನೆನಪಿಗೆ ಬರ್ತಾ ಇದ್ದಾರಮ್ಮ. ಅವರೆಲ್ಲರೂ ಅಲ್ಲಿಂದಲೇ ಇವರಿಬ್ಬರಿಗೆ ಆಶೀರ್ವಾದ ಮಾಡ್ತಾ ಇರ್ಬೇಕಲ್ಲ. ನೀವಿಬ್ರು ಹೀಗೆ 7 ಜನ್ಮಕ್ಕೂ ಒಟ್ಟಾಗಿ ಜೋಡಿಯಾಗಿ ಪ್ರೀತಿಯಿಂದ ಇರ್ಬೇಕು. 100 ಕಾಲ ಸುಖವಾಗಿ ಬಾಳ್ಬೇಕು. ಸಮಯ ಆಯ್ತು, ಸಪ್ತಪದಿ ಶುರು ಮಾಡೋಣ. ಈಗ ಕೂತ್ಕೊಪ್ಪ ಕೆಳಗಡೆ. ಹುಡುಗಿ ಬಲಗಾಲ್ ತಗೊಂಡು ಮೊದಲನೇ ಹೆಜ್ಜೆ ಮೇಲೆ ಇಡ್ಸಪ್ಪ. ಮೊದಲನೇ ಹೆಜ್ಜೆ ಅನ್ನಾವೃದ್ಧಿಗೋಸ್ಕರ. ಗಂಡ ಹೆಂಡತಿ ಮಧ್ಯೆ ಏನೇ ಕಷ್ಟ ಬಂದರೂ ಕೂಡ ಒಟ್ಟಿಗೆ ಕೈ ಜೋಡಿಸ್ತೀವಿ ಅಂತ ಪ್ರಮಾಣ ಮಾಡ್ತಾ ಇದ್ದೀರಾ. ಗಂಡ ಹೆಂಡತಿನ ತನ್ನ ಮನೆ ಬೆಳಗೋಕ್ ಕೇಳಿದ್ರೆ ಹೆಂಡತಿ ತನ್ನನ್ನ ತನ್ನ ಕುಟುಂಬನ ನೋಡ್ಕೊಳಕ್ ಕೇಳ್ತಾಳೆ. ಈಗ ಎರಡನೇ ಹೆಜ್ಜೆ ಇಡಪ್ಪ. ಎರಡನೇ ಹೆಜ್ಜೆ ಬಲವೃದ್ಧಿಗೆ, ನಮಗೆ ಆರೋಗ್ಯ ಶಕ್ತಿ ಕೊಡ್ಲಿ ಅಂತ ಆ ದೇವರಲ್ಲಿ ಇಬ್ರು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಎರಡನೇ ಹೆಜ್ಜೆ ಇಟ್ಟಿದ್ದೀರ. ಜೀವನವೆಲ್ಲ ಸುಖಮಯವಾಗಿರ್ಲಿ ಅಂತ ಒಬ್ರಿಗೊಬ್ರು ಪ್ರಮಾಣ ಮಾಡ್ತೀರಿ. ಈಗ ಮೂರನೇ ಹೆಜ್ಜೆ ಇಡಪ್ಪ. ಇದು ಧನವೃದ್ಧಿಗೋಸ್ಕರ. ಮನೆಯಲ್ಲಿರುವ ಧನ ಕನಕ ಐಶ್ವರ್ಯ ಎಲ್ಲ ವೃದ್ಧಿ ಮಾಡೋಕ್ಕೋಸ್ಕರ ಗಂಡ ಹೆಂಡತಿ ಒಬ್ರಿಗೊಬ್ರು ಕೈ ಜೋಡಿಸ್ತೀವಿ ಅಂತ ಪ್ರಮಾಣ ಮಾಡಿ. ನಾಲ್ಕನೇ ಹೆಜ್ಜೆ ಗೌರವ ವೃದ್ಧಿ. ಗಂಡ ಹೆಂಡತಿ ಇಬ್ರು ಗೌರವದಿಂದ ಒಬ್ರನ್ನೊಬ್ರು ನೋಡ್ಕೋತೀವಿ ಅಂತ ಪ್ರಮಾಣ ಮಾಡ್ತಾ ಇದ್ದೀರಿ. ಐದನೇ ಹೆಜ್ಜೆ ಸಂಬಂಧ ವೃದ್ಧಿ. ನಾವು ಚೆನ್ನಾಗಿರೋಣ, ನಮ್ಮ ಸುತ್ತಮುತ್ತ ಇರೋರ್ನು ಚೆನ್ನಾಗಿಡೋಣ, ಇತರರಿಗೂ ಒಳ್ಳೇದಾಗ್ಲಿ ಅಂತ ಕಟಿಬದ್ಧರಾಗೋಣ. ಆರನೇ ಹೆಜ್ಜೆ ಇಡ್ಲಿ. ಆರನೇ ಹೆಜ್ಜೆ ನಂಬಿಕೆ ವಿಶ್ವಾಸ ವೃದ್ಧಿ. ದಾಂಪತ್ಯ ಜೀವನದಲ್ಲಿ ಯಾವುದೇ ಕಲಹ ಅನುಮಾನ ಇಲ್ಲದೆ ಬಾಳ್ತೀವಿ, ಮಾತಿನಲ್ಲೇ ಸಮಸ್ಯೆನ ಪರಿಹರಿಸ್ಕೊಳ್ತೀವಿ ಅಂತ ದಂಪತಿಗಳು ಒಬ್ಬರೊಬ್ಬರು ಮಾತು ಕೊಟ್ಕೋತಾ ಇದ್ದೀರಿ. ಏಳನೇ ಹೆಜ್ಜೆ ವಂಶಾಭಿವೃದ್ಧಿಗೆ. ಶಾರೀರಿಕವಾಗಿ ಮಾನಸಿಕವಾಗಿ ಸದೃಢ ಸಂತಾನವನ್ನು ಪಡೆದು ವಂಶವನ್ನ ವೃದ್ಧಿ ಮಾಡ್ತೀವಿ. 7 ಹೆಜ್ಜೆ ಇಟ್ಟು 7 ಜನ್ಮಕ್ಕೂ ನಮ್ಮ ಪ್ರೀತಿನ ಸ್ಥಿರಗೊಳಿಸ್ತೀವಿ ಅಂತ ಪ್ರಮಾಣ ಮಾಡ್ತಿದ್ದೀರಿ. ಅನ್ನಿ, ಸಪ್ತಪದಿ ಅಂದ್ರೆ ಇಷ್ಟೆಲ್ಲ ಇರುತ್ತಾನೋ? ನಾನೇನೋ ಬರೀ 7 ಸ್ಟೆಪ್ ಹಂಗೆ ಹಾಕೊಂಡು ಹೋಗೋದು ಅನ್ಕೊಂಡೆ. ಅದೇನು ಡ್ಯಾನ್ಸ್ ಸ್ಟೆಪ್ಪೇನೆ ಹಾಕೋದಕ್ಕೆ? ಮದ್ವೆ ಅದು
ಎಲ್ಲ ಸಂಪ್ರದಾಯ ಬದ್ಧವಾಗಿ ಆಗ್ಬೇಕು. ಮದ್ವೆ ಅಂದ್ರೆ ಬೇಕಾದಾಗ ಜೊತೆಲಿದ್ದು ಬೇಡ ಅಂದಾಗ ಮುರ್ಕೊಳ್ಳೋ ಸಂಬಂಧ ಅಲ್ಲ. ಅನಿ, ಇವ್ರೆಲ್ರು ಪ್ರಾಮಿಸ್ ಮಾಡ್ದಂಗೆ ಇದ್ಬಿಟ್ರೆ ಲೈಫ್ ಸೂಪರ್ ಅಲ್ಲ? ಸೂಪರ್ ಏನು, ನಂದಾ ಗೋಕುಲ. ನಮ್ಮ ಮನೆ ನಂದಾ ಗೋಕುಲ ಆಗುತ್ತೆ. ನಂದ ಗೋಕುಲ ಅನ್ನೋದು ಮನಸ್ಸಿನ ಭಾವನೆ ಕಂದ. ಯಾರೇ ಬರೋದ್ರಿಂದ ಹೋಗೋದ್ರಿಂದ ಅದಾಗೋದಿಲ್ಲ. ಒಂದೇ ಬೆರಳಿದ್ರೆ ಅದು ಕೈ ಅನ್ನಿಸ್ಕೊಳ್ಳೋದಿಲ್ಲ. 5 ಬೆರಳುಗಳು ಸೇರಿದ್ರೇನೆ ಕೈ. ಹಾಗೆ ಕುಟುಂಬ ಅಂದ್ರೆ ಒಟ್ಟಿಗೆ ಒಟ್ಟಾರೆ ಇದ್ರೇನೆ ಅದು ನಂದ ಗೋಕುಲ. ರೀ, ಯಾರೋ ಬರೋದ್ರಿಂದ ಹೋಗೋದ್ರಿಂದ ಅದಾಗೋದಿಲ್ಲ. ನೀವ್ ಹೇಳೋದು ಒಪ್ತೀನಿ ತಾತ, ಆದ್ರೆ ಅದಕ್ಕೆ ಬರೋದ್ರಿಂದ ಮನೆ ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತಲ್ವಾ? ಮನೇಲಿ ಬಳೆಗಳ ಸದ್ದು, ಗೆಜ್ಜೆಗಳ ಶಬ್ದ, ಪ್ರೀತಿ ವಿಶ್ವಾಸ ತುಂಬಿರೋ ಮಾತು ಏನೋ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿರುತ್ತಲ್ವಾ? ಆದ್ರೆ ಜೀವನ ಸಂಪೂರ್ಣವಾಗಿ ಸಂತೋಷವಾಗಿರೋದಿಲ್ಲ. ನೀ ಏರಿಳಿತ, ಕಲ್ಲು ಮುಳ್ಳು ಹಾದಿನಲ್ಲಿದ್ದಿದ್ದೆ. ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ಕುಟುಂಬದ ಸುಖ ನೆಮ್ಮದಿ ನಿಂತಿರುತ್ತೆ. ಅಯ್ಯೋ, ಅಲ್ಲಿ ಹುಡುಗಿ ಒಪ್ಸೋ ಶಾಸ್ತ್ರ ನಡೀತಿದೆ. ನಾವೆಲ್ರೂ ಹೀಗೆ ನಿಂತ್ಕೊಂಡು ಇಲ್ಲಿ ಮಾತಾಡೋದಕ್ಕಾಗಲ್ಲ. ಬೇಗ ಬನ್ನಿ ಬನ್ನಿ. ಅಳಿಯಂದ್ರೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅನ್ನೋ ವಚನದ ಮೇಲೆ ನನ್ನ ಮಗಳನ್ನ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ಇನ್ಮುಂದೆ ಇವಳು ನಿಮ್ಮ ಸ್ವತ್ತು. ಕಷ್ಟ ಸುಖ ನೋವು ನಲಿವು ದುಃಖ ನಗು ಎಲ್ಲದರಲ್ಲೂ ಸಮಪಾಲು ಪಡೀರಿ. ನನ್ನ ಮಗಳನ್ನ ಗಿಣಿ ಹಾಕಿ ಸಾಕಿದ್ದೀನಿ. ಚೆನ್ನಾಗಿ ನೋಡ್ಕೊಳ್ಳಿ ಅಳಿಯಂದ್ರೆ. ನನ್ನ ಮಗಳ ಕಣ್ಣಲ್ಲಿ ನೀರು ಬರೆದಿರೋಗಿ ನೋಡ್ಕೊಳ್ಳಿ ಅಳಿಯಂದ್ರೆ. ಅಮ್ಮ, ಮೀರಕ್ಕಂಗೂ ನೀವು ಹೇಗೆ ಮದುವೆ ಮಾಡ್ತೀರಾ? ಹ್ಞೂ ಪುಟ್ಟ, ಹೆತ್ತು ತಾಯಿ ಕಾಯೋ ದಿನಾನೇ ಇದು. ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಮಗಳ ಜೀವನದಲ್ಲಿ ಬರೀ ಸುಖ ಸಂತೋಷ ಮಾತ್ರ ತುಂಬಿರುತ್ತೆ. ನನ್ನ ಪಾಲಿನ ಸುಖ ಸಂತೋಷ ಎಲ್ಲ ಅವ್ರದ್ದಾಗಿರುತ್ತೆ. ಅವ್ರ ಪಾಲಿನ ದುಃಖ ಎಲ್ಲ ನಂದಾಗಿರುತ್ತೆ. ನಿಮ್ಮ ಮಗಳನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತೀನಿ. ಅಷ್ಟೇ ಅಲ್ಲ, ಅವ್ರನ್ನ ನೋಡ್ಕೊಳ್ಳೋದ್ರಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದರೂ ನನಗೆ ತಿದ್ದಿ ಬುದ್ಧಿ ಹೇಳೋದಕ್ಕೆ ನೀವು ಯಾವಾಗಲೂ ನನ್ನ ಜೊತೆನೇ ಇರ್ತೀರಲ್ವಾ? ಹೌದಲ್ಲ, ನಾನು ಮೊದಲನೇ ಹೆಜ್ಜೆ ಇಟ್ಟಾಗಲೇ ಅಹಲ್ಯ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅವ್ರನ್ನ ಅವ್ರ ಕುಟುಂಬದ ಜವಾಬ್ದಾರಿನ ಹೊರ್ತೀನಿ ಅಂತ ಹೇಳಿದ್ದೀನಿ. ಇನ್ಮೇಲೆ ನಿಮ್ಮೆಲ್ಲರ ಜವಾಬ್ದಾರಿ ನಿಮ್ಮದು.
ನೀವೆಲ್ಲರೂ ನಮ್ಮ ಮನೆಗೆ ಬರ್ತಿದ್ದೀರಿ. ಅಯ್ಯೋ ಅಳಿಯಂದ್ರೆ, ಅವತ್ತೇನೋ ನೀವು ಮಾತಿಗೆ ಹೇಳಿದ್ರಿಂತ ನಾವೆಲ್ಲರೂ ಅಲ್ಲೇ ಬಂದಿರಕ್ಕಾಗತ್ತಾ? ನಾನು ಯಾವುದನ್ನು ಮಾತು ಹೇಳಲ್ಲಮ್ಮ. ಮನಸ್ಸಲ್ಲಿರೋದನ್ನ ಆಗ್ಬೇಕಾಗಿರೋದನ್ನೇ ಹೇಳ್ತೀನಿ. ನಾನು ಅಹಲ್ಯ ಅವ್ರನ್ನ ಮಾತ್ರ ಮನೆಗೆ ಕರ್ಕೊಂಡು ಹೋಗ್ತಿಲ್ಲ, ನಿಮ್ಮೆಲ್ಲರೂ ಕರ್ಕೊಂಡು ಹೋಗ್ತಿದ್ದೀನಿ. ನೀವೆಲ್ಲರೂ ಬರ್ತಿದ್ದೀರಾ. ನೋಡ್ದ್ಯಮ್ಮ, ಭಾವ ಸುಮ್ನೆ ಮಾತಾಗ್ ಮಾತ್ರ ಹೇಳಿಲ್ಲ, ನಾವ್ ಅವ್ರ ಮನ್ಸಲ್ಲೂ ಇದೀವಿ. ಖಂಡಿತ ನಮ್ರತ, ನೀವೆಲ್ಲರೂ ಮನೆಗೆ ಬರ್ತಿದ್ದೀರಾ. ಬರಲೇಬೇಕು. ಯಾಕಂದ್ರೆ ಹುಟ್ಟದಾಗಿರೋ ನಮ್ಮ ಕುಟುಂಬ ದೊಡ್ಡದಾಗಿ ಬೆಳಿಬೇಕು ಅಂದ್ರೆ ನೀವು ನಮ್ಮ ಜೊತೆನೇ ಇರಬೇಕು. ಏನಂತೀರ ತಾತ? ಅನಿ, ನೀನು ನಿನ್ನ ಅಣ್ಣ ಏನ್ ನಿರ್ಧಾರ ತಗೊಂಡಿದಿರೋ ಅದಕ್ಕೆ ನನ್ನ ಸಮ್ಮತಿನೂ ಇದೆ. ಇನ್ಮೇಲಿಂದ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಏನೇ ಆದ್ರೂ ಈ ಸಿನಿಮಾ ಹಾಡಂತೂ ಬಿಡಲ್ಲ ಅಲ್ವಾ ನೀನು? ಥ್ಯಾಂಕ್ ಯು ವೆರಿ ಮಚ್. ಇನ್ಮೇಲೆ ಗಂಡನ ಮನೆ ತವ್ರ ಮನೆ ಅನ್ನೋ ಭೇದ ಭಾವ ಇಲ್ಲ. ಇನ್ನು ಮುಂದೆ ನಾವೆಲ್ಲರೂ ಒಂದೇ. ತಾತ, ಮದ್ವೆ ಎಷ್ಟು ಸಖತ್ತಾಗೈತಲ್ಲ? ಅಯ್ಯೋ ಪುಟಿ, ಏನು ಹೇಳ್ತೀಯ? ಏನೇನೋ ತಿರುಗಳು, ಎಷ್ಟೆಷ್ಟೋ ಶಾಖಗಳು. ಈ ರೀತಿನೂ ಮದುವೆ ಆಗತ್ತೆ ಅಂತ ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ನನ್ಗೆ ಈಗಲೇ ಗೊತ್ತಾಗಿದ್ದು ಪುಟಿ. ಅಲ್ವಾ ತಾತ? ಈ ಮದ್ವೆ ಒಂಥರ ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ ತರ ಇತ್ತು. ಮದ್ವೆ ನಡೆಯುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಅಲ್ಲಿ ಇತ್ತು. ಸದ್ಯ ದೇವ್ರ ದಯೆಯಿಂದ ಈ ಮದ್ವೆ ಆಯ್ತು. ಇನ್ನೊಂದು ಏನು ಪ್ರಾಬ್ಲಮ್ಸ್ ಇರಲ್ಲ, ಏನು ತೊಂದರೆಗಳಿರಲ್ಲ. ತೊಂದರೆ ಇಲ್ಲದೆ ಜೀವನ ಯಾರೇತ ಪುಟಿ? ಸುಖ ಏನು ಅಂತ ತಿಳಿಬೇಕು ಅಂದ್ರೆ ಕಷ್ಟ ಏನು ಅಂತ ಗೊತ್ತಾಗಬೇಕು. ಯಾಕೆ ತಾತ ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಾ? ನೋ, ರಿಯಾಲಿಟಿ, ವಾಸ್ತವತೆನ ಹೇಳ್ತಾ ಇದ್ದೀನಿ. ಯಾಕೋ ಮನ್ಸಿಗೆ ಕಿರಿಕಿರಿ ಆಗ್ತಿದೆ. ತಾತ, ಈ ಬೆರಳಲ್ಲಿ ಒಂದೆರಡು ಮುಟ್ಟಿ. ಯಾಕಮ್ಮ ಮತ್ತೆ ಬೆರಳು ಕುಮಾರ ಭವಿಷ್ಯ ಪ್ರಾರಂಭ ಆಯ್ತಾ? ಎಲ್ಲ ಸರಿ ಹೋಯ್ತಲ್ಲ, ಮತ್ತಿನ್ನೇನ್ ಡೌಟ್ ನಿನಗೆ? ಎಲ್ಲ ಸರಿ ಇದೆ ತಾತ, ಆದ್ರೆ ಕ್ಯೂರಿಯಾಸಿಟಿಗಷ್ಟೇ. ಯಾಕೋ ಪುಟ, ಏನಾಯ್ತಮ್ಮ? ಇವಳಿಗೇನಾಯ್ತಾತ? ಊಟ ಜಾಸ್ತಿ ಆಯ್ತಾ ಹೇಗೆ? ಈ ಕೂತಿದ್ದಾಳೆ. ಏನೋ ಗೊತ್ತಿಲ್ಲ. ನೀ ಬೆರಳು ಕುಮಾರ ಭವಿಷ್ಯ ಕೇಳಿದ್ಲು, ಬೆರಳು ಮುಟ್ಟಿದೆ, ಆಮೇಲೆ ಕೂತ್ಕೊಂಡಿದ್ದೆ. ಏನಾಯ್ತೆ? ನೀನ್ ಬೆರಳು ಕುಮಾರ ಏನ್ ಹೇಳ್ದ?
ಏನಾದ್ರೂ ಮತ್ತೆ ಎಡವಟ? ಹೌದು ಕಣೋ, ಎಲ್ಲಾನು ಸರಿ ಇದೆ. ಆದ್ರೆ ನೋ, ಆದ್ರೂ ಹೋದ್ರು ಬಿದ್ರು ಎದ್ರು ಅಂತ ಏನೇನೋ ಹೇಳ್ಬೇಡ. ನಮ್ಗೆ ಹೇಗ್ ಬೇಕೋ ಹಾಗೆ ಆಗಿದೆ. ಇನ್ಮೇಲೆ ಇಷ್ಟೇ, ಎಲ್ಲ ಚೆನ್ನಾಗಾಗತ್ತೆ. ಆದ್ರೂ ಅನಿ, ನನ್ ಬೆರಳ್ಕುಮಾರ ಯಾವತ್ತೂ ಸುಳ್ಳು ಹೇಳಿಲ್ಲ ಕಣೋ, ಅದ್ ನಿನ್ಗೂ ಗೊತ್ತಲ್ವಾ? ಯಾವತ್ತೂ ಹೇಳಿಲ್ಲ, ಆದ್ರೆ ಈಗೆಲ್ಲ ಹೇಳೋದಕ್ಕೆ ಶುರು ಮಾಡಿದ್ದಾನೆ. ನೋಡು, ಮತ್ತೆ ತಲೆ ಕೆಟ್ಟಿರೋ ಥರ ಮಾತಾಡ್ಬೇಡ. ಎಲ್ಲ ಸರಿ ಹೋಯ್ತು ತಾನೆ? ಎಲ್ಲ ಸರಿ ಹೋಗಿದೆ ಅಂತ ನಿನ್ಗೂ ಕಾಣಿಸ್ತಾ ಇದೆ ತಾನೆ? ಮತ್ತೇನೇ ನಿನ್ಗೋಣ? ನಿಜ ಕಣೋ, ನಂಗೂ ಇತ್ತೀಚೆಗೆ ಎಲ್ಲ ರಾಂಗ್ ಇಂಟ್ಯೂಷನ್ಸೇ ಆಗ್ತಿದೆ. ಅದೇನೋ ಗೊತ್ತಿಲ್ಲ, ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ತಿದೆ. ಒಂದು ನನಗ್ ತಲೆ ಕೆಟ್ಟಿರ್ಬೇಕು ಅಥವಾ ಬೆರಳ್ಕುಮಾರಗ್ ತಲೆ ಕೆಟ್ಟಿರ್ಬೇಕು. ಯಾವಾಗ್ಲೂ ಏನಾದ್ರೂ ಒಂದು ಎಡವಟ್ಟು ಹೇಳ್ತಿರ್ತಾನೆ. ಇವಾಗ ಸರಿಯಾಗಿ ಅರ್ಥ ಮಾಡ್ಕೊಂಡೆ. ಡೋಂಟ್ ವರಿ, ಇನ್ ಮುಂದೆ ನೀ ಹೇಳ್ದಾಗೆ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ.